ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ಮನ್ಸಲ್ಲಿ ಏನೋ ಮಾತಾಡ್ಕೊಳ್ತಾ ಇದ್ಯಾ? ಅದೇನಿಲ್ಲಮ್ಮ, ನೀನಿರ್ಬೇಕಾದ್ರೆ ನನಗೆ ಟೆನ್ಷನ್ ಯಾಕಮ್ಮ? ಟೆನ್ಷನ್ ಏನಿಲ್ಲ. ಏನೋ ಇಷ್ಟ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಮೀನಾಕ್ಷಮ್ಮನ್ ಮಗ ಅಂದ್ರೆ ಹೇಗಿರ್ಬೇಕು? ಹುಚ್ಚು ಹುಡ್ಗ. ನೀನೇನು ಯೋಚನೆ ಮಾಡ್ಬೇಡ, ಆ ದುಡ್ಡನ್ನ ನಾನ್ ವಸೂಲಿ ಮಾಡ್ತೀನಿ. ಇನ್ ಲೇಟ್ ಮಾಡಬಾರ್ದು. ಅನುಪಮಮ್ಮಂಗೆ ತಕ್ಷಣ ದುಡ್ಡು ಕೊಡು ಅನ್ಬೇಕು. ಸಿದ್ದು ಯಾಕೆ ಕಾಲ್ ಮಾಡ್ತಿದ್ದಾನೆ? ಏನಾದ್ರೂ ಇಂಪಾರ್ಟೆಂಟ್ ವಿಷಯನಾ? ಈ ಟೈಮಲ್ಲಿ ಸಿದ್ದು ಪಕ್ಕ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ನನ್ನ ನಂಬರ್ನ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೇನೋ? ಸಂಪದ, ಐ ಓಕೆ? ಡಾಕ್ಟರ್ನ ಕರೆಸ್ಲಾ? ಸ್ವಲ್ಪ ಆಯಾಸ ಆಗಿದೆ ರೀ, ಬಟ್ ಓಕೆ. ಆದ್ರೆ ಪೂಜೆ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿ, ಜ್ಯೂಸ್ ಏನಾದರೂ ತರಲಾ? ಪರವಾಗಿಲ್ಲ ರೀ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಮ್ಮ ಪ್ರೀತಿಗೆ ಗುರುತಾಗಿ ಒಂದು ಸ್ವಲ್ಪ ದಿನದಲ್ಲಿ ಗಂಡು ಮಗುನೋ ಹೆಣ್ಮಗುನೋ ಹುಟ್ಟತ್ತೆ. ಇಲ್ಲಿವರೆಗೂ ನೀನು ನಮ್ಮ ಪ್ರೀತಿನ ಜಾಗೃತೆಯಿಂದ ಕಾಪಾಡ್ಕೊಂಡು ಬಂದಿದ್ಯಾ. ನಮ್ಮ ಬೇಬಿ ಹುಟ್ಟಿದ ಮೇಲೆ ನಿನ್ನನ್ನು ಬೇಬಿನೂ ನನ್ನ ಹೃದಯದಲ್ಲಿ ಇಟ್ಟು ನೋಡ್ಕೋತೀನಿ. ನೀನ್ ಈ ಪ್ರೀತಿ ನೋಡ್ತಾ ಇದ್ರೆ, ನೀನ್ ಹೆಂಡತಿ ಮಾಡಿರೋ ಮೋಸ ನಿನಗೆ ಗೊತ್ತಾದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ ಕಣೋ ನನ್ಗೆ. ನೀನ್ ಮಾತ್ರ ಯಾವ ಟೆನ್ಷನ್ ತಗೊಳ್ಳೇಬೇಡ. ಈ ಟೈಮಲ್ಲಿ BP ಹೆಚ್ಚಾದ್ರೆ ಡೆಲಿವರಿಗೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮಿಬ್ರಲ್ಲಿ ಯಾರಿಗೆ ಏನೇ ಆದ್ರೂ ನಾನು ತಡ್ಕೊಳ್ಳೋದಿಲ್ಲ. ಆ ಸಿದ್ದು ಮಾತನ್ನ ಕೇಳಿದ್ಮೇಲೆ ಸಂಪದ ಹೋಟೆಲ್ ಬೆಳೀತಾ ಇರೋದು ನನ್ಮನೆ ವಾರಸ್ದಾರನೇನಾ ಅಂತ ಅನುಮಾನ ಬರ್ತಿದೆ. ಅದ್ರ ಬಗ್ಗೆ ಯೋಚಿಸಿದಾಗೆಲ್ಲ ತುಂಬಾ ಭಯ ಆಗ್ತಿದೆ. ಸರಿ, ನೀನ್ ರೆಸ್ಟ್ ತಗೋ, ನಾನು ಪೂಜೆ ಹತ್ರ ಹೋಗ್ತೀನಿ. ओम श्रीमन्महागणाधिपते नमः। ओम गणानान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदान शृण्वन्नोतिभिः सीदसादनं। गुरुर्ब्रह्मा गुरुर्विष्णुः गुरुदेवो महेश्वरः गुरुर्साक्षात् परब्रह्म तस्मै श्रीगुरुवे नमः। महालक्ष्मी देवताभ्यो नमः। ओम लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेवनितां लोकैकदीपां पुरां श्रीमन्मन्दकटाक्षलब्धयोः ब्रह्मेन्द्रगङ्गाधरां त्वां त्रैलोक्यकुटुम्बिनीं सरस्यां वन्दे मुकुन्दप्रियां हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावह तां महावह जातवेदो लक्ष्मीमनुपगामिनीं यस्यां हिरण्यं विद्येयमिदामश्यं पुरुषानहम् अश्वपूर्वां रथमत्यां हस्तिनः प्रबोधिनीं श्रीं देवीमुपह्वये श्रीर्मादेवी जुषतां चन्द्रां हिरण्मयीं लक्ष्मीं जातवेदो ममावह। ಅಮ್ಮ, 1 ಕೋಟಿ ರೂಪಾಯಿ ದುಡ್ಡು ಬಂತು, ತಗೊಂಡು ಬಂದಿದ್ದೀನಿ. ನನ್ನ ರೂಮಲ್ಲಿ ಇಡು ಚಿನ್ನಿ. ಪೂಜೆ ಆದ್ಮೇಲೆ ಬೀರುನಲ್ಲಿ ಇಡ್ತೀನಿ. ಮದ್ವೆ ಆದ್ಮೇಲೆ ಮೀನಾಕ್ಷಮ್ಮಂಗೆ ಕೊಡ್ಬೇಕಲ್ವಾ? ಸರಿ ಅಮ್ಮ. ಕೋಟಿ ರೂಪಾಯಿ ವೇಸ್ಟ್ ಆಗಿ ಯಾರ ಮನೆಗೂ ಸುಮ್ಮನೆ ಹೋಗ್ತಿದೆ. ಕರ್ಮ. ಎಲ್ಲ ಓಕೆನಾ ಬಾಲಾಜಿ? ಹೇಳಿದ್ ನೆನ್ಪಿದೆ ಅಲ್ವಾ? ಎಲ್ಲ ಓಕೆ ಅಮ್ಮವ್ರೆ.
ನೀವು ಹೇಳ್ದ ಹಾಗೆ ಮಾಡ್ತೀನಿ. ಏನಮ್ಮೋರೆ ಕರೆದ್ರಲ್ಲ? ನೀನ್ ನಂಗೊಂದು ಹೆಲ್ಪ್ ಮಾಡ್ತೀಯಾ ಬಾಲಾಜಿ? ಅದೇನು ಹೇಳಿ ಅಮ್ಮೋರೆ, ಮಾಡ್ತೀನಿ. ಮಾತ್ ತಪ್ಪಲ್ಲ ಅಂತ ಮಾತ್ ಕೊಡು. ಮಾತು ಕೊಡ್ತೀನಮ್ಮೋರೆ, ಮಾಡ್ತೀನಿ. ಅಮ್ಮೋರ್ಗೇನಾದ್ರೂ ಗೊತ್ತಾದ್ರೆ ನನ್ ಮೇಲೆ ಹಾಕೋತೀನಿ. ಇದೊಂದು ಹೆಲ್ಪ್ ಮಾಡು, ಆಮೇಲೆ ಎಲ್ಲ ನಿಂಗೆ ಗೊತ್ತಾಗತ್ತೆ. ಸರಿನಮ್ಮ. श्रीमन्मन्दकटाक्षलब्धयोः ब्रह्मेन्द्र गंगाधरां त्वां त्रैलोक्य कुटुम्बिनीं सरस्यां वन्दे मुकुन्दप्रियां हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो ममावह तां आवह जातवेदो लक्ष्मीमनुपगामिनीं यस्यां हिरण्यं विद्येयं गामश्यं पुरुषानहम्. ಅಮ್ಮ, ಈಗ ಗೌರಿ ಪೂಜೆ ಪೂರ್ತಿ ಆಯ್ತಮ್ಮ. ಸೋದರತ್ತೆ ಸೋದರ ಮಾವ ಒಡವೆಗಳನ್ನ ಕೊಡ್ಬೋದಮ್ಮ. ಅಂತ ಅದೃಷ್ಟ ಕಲ್ಯಾಣಿಗಿಲ್ಲ ಬಿಡಿ ಪುರೋಹಿತ್ರೆ. ಅದೇ ಅಮ್ಮ, ನಮ್ಮ ಮನೆಯವ್ರು ಊರಲ್ಲಿಲ್ಲ ಅಂತ ಹೇಳ್ದೆ. ಇವಾಗ ಏನ್ ಮಾಡೋದು ಪುರೋಹಿತ್ರೆ? ಸೋದರ ಮಾವನ್ ಮಗ ಕೊಟ್ರು ಪರವಾಗಿಲ್ಲಮ್ಮ. ಶೌರ್ಯ, ವಾರಸತ್ವ ಒಡವೆಗಳನ್ನ ಕಲ್ಯಾಣಿಗೆ ಉಡುಗೊರೆಯಾಗಿ ಕೊಟ್ಟು ಕೈಗೆ ಬಳೆಗಳನ್ನು ತೊಡ್ಸು. ಸರಿ ಅಜ್ಜಿ. ಅಮ್ಮ ಚಾಮುಂಡೇಶ್ವರಿ, ಸಿದ್ದು ಹೇಳಿರೋ ಪ್ರಕಾರ ದುಡ್ಡು ತಗೊಂಡು ಹೊರಟೋಗೋ ಹಾಗೆ ನೋಡ್ಕೋ. ಮನಸ್ಸು ಬದಲಾಯಿಸ್ಕೊಂಡು ಕಲ್ಯಾಣಿ ಕುತ್ತಿಗೆ ತಾಳಿ ಕಟ್ಬಿಟ್ರೆ ಕಲ್ಯಾಣಿ ಜೀವನ ನಾಶ ಆಗೋಗುತ್ತೆ. ಮದುವೆಗೂ ಮುಂಚೆನೆ ಸಿದ್ದುಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೇಕು. ಅಕ್ಷತೆ ಹಾಕಿ ಆಶೀರ್ವಾದ ಮಾಡಪ್ಪ. ಆಶೀರ್ವಾದ ತಗೋ. ದೀರ್ಘ ಸುಮಂಗಲಿ ಭವ. ಅಮ್ಮ, ಗೌರಿ ಪೂಜೆ ಈಗ ಯಶಸ್ವಿಯಾಗಿ ಪೂರ್ತಿಯಾಗಿದೆ. ಇನ್ನೇನೇ ಇದ್ರೂ ಮದುವೆ ಮಂಟಪದಲ್ಲೇ ಮುಂದುವರಿಯುತ್ತೆ. ಮದುಮಗಳು ಅಮ್ನೋರ್ ಮುಂದೆನೇ ಇರ್ಲಿ. ಮುಹೂರ್ತದ ಸಮಯ ಕರ್ಕೊಂಬನ್ನಿ. ಅಮ್ನೋರ್ ಮುಂದೆ ಇರೋ ದೀಪ ಆರೋಗ್ಯರಾಗಿ ನೋಡ್ಕೊಳ್ಳಿ. ಸರಿ ಪುರೋಹಿತ್ರೆ. ದಮಯಂತಿ, ಮೀನಾಕ್ಷಮ್ಮ, ನೀವು ಕಲ್ಯಾಣಿ ಜೊತೆಗಿಲ್ಲೇ ಇರಿ. ಆಗ್ಲಿ ಬೀಗ್ರೆ. ಶೌರ್ಯ, ಸಿದ್ದುನ ಕರ್ಕೊಂಡು ನಾವು ಮಂಟಪದ ಹತ್ರ ಹೋಗೋಣ, ನಡೀರಿ. ಅಮ್ಮನ ರೂಮಲ್ಲಿರೋ ದುಡ್ಡನ್ನ ಹೇಗಾದ್ರೂ ತಗೊಂಡು ಬಂದು ಸಿದ್ದು ಕೊಟ್ಬಿಡ್ಬೇಕು. ಅನುಪಮ, ಅಮ್ಮ. ಎಲ್ಲಿ ಹೋಗ್ತಿದ್ಯಮ್ಮ? ಅಮ್ಮ, ಅದು ನೀನ್ ಕೂಡ ಮಂಟಪದ ಹತ್ರ ಬಂದ್ಬಿಡು. ಅಂದ್ಹಾಗೆ ಮರ್ತೋಗಿದ್ದೆ, ಚಿನ್ನಿ ದುಡ್ಡು ತಂದಿದ್ದಾನೆ.
ಅದನ್ನ ಬೀರೂನಲ್ಲಿಟ್ಟು ಬೀಗದ ಕೈನ ಹುಷಾರಾಗಿ ತಗೊಂಬ. ಬೀಗದ ಕೈನ ಹುಷಾರಾಗಿ ನಿನ್ನ ಹತ್ರನೇ ಇಟ್ಕೋ. ನಡೀರಿ. ಬೀರು ಬೀಗದ ಕೈನ ಅಮ್ಮ ನಿನಗೆ ಕೊಟ್ಟಿದಾರಲ್ಲ, ಇಲ್ಲಿ ಕೊಡಿಲಿ. ನಂದು ಕೆಲವು ಒಡವೆಗಳಿವೆ, ಮದ್ವೆಗೆ ಹಾಕೋಬೇಕು. ಹುಷಾರು ದಮಯಂತಿ, ಅದರಲ್ಲಿ ವರದಕ್ಷಿಣೆ ಹಣ ಇದೆ. ನೀನು ಹೋಗು. ಬಾಲಾಜಿ ಹೇಳ್ದಾಗೆ ಮಾಡಿದಾನ? ಬ್ಯಾಗ್ನ ರೂಮಲ್ಲಿ ಎಲ್ಲಿಟ್ಟಿದ್ದಾನೋ? ಮಿಸ್ ಆಗಿ ದಮಯಂತಿ ಅತ್ತೆ ಅಥವಾ ಸಿದ್ದು ಅಮ್ಮ ನೋಡ್ಬಿಟ್ರೆ ಪ್ಲಾನ್ ಪೂರ್ತಿ ರಿವರ್ಸ್ ಆಗುತ್ತೆ. ಹೋಗಿ ಬ್ಯಾಗ್ನ ಸೇಫ್ ಪ್ಲೇಸಲ್ಲಿಟ್ಟು ಮದುವೆ ಕ್ಯಾನ್ಸಲ್ ಆದ್ಮೇಲೆ ಅಜ್ಜಿ ಕೊಟ್ರೆ ಸರಿ ಹೋಗುತ್ತೆ. ಏನಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಅರ್ಥ ಆಯ್ತು ಬಿಡು. ಮದ್ವೆ ಅಂದ್ರೆ ಯಾವುದೇ ಹುಡುಗಿಗಾದ್ರೂ ಭಯ ಇರುತ್ತೆ. ನೀನೇನು ಭಯ ಪಡ್ಬೇಡ. ನಾನು ವರದಕ್ಷಿಣೆಗೆ ಆಸೆ ಪಡೋ ಅತ್ತೆನೆ ಹೊರತು ಅನುಮಾನದಿಂದ ನೋಡೋ ಅತ್ತೆ ಅಲ್ಲ ಬಿಡು. ಆದ್ರೂ ನಿನಗ್ ಮದ್ವೆ ಆದ್ರೆ ನನ್ ಮಗುನ್ ಜೊತೆ ನೀನು ಇಲ್ಲೇ ಇರ್ತೀಯ ಅಲ್ವಾ? ಎಲ್ಲಿ ಹೋಗ್ತಿದ್ಯಾ? ವಾಶ್ರೂಮಿಗೆ ಹೋಗಿ ಬರ್ತೀನಿ. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾಳೆ ಮದ್ವೆ ಇಟ್ಕೊಂಡು? ನೀನೊಳ್ಳೆ ವಿಚಿತ್ರವಾಗಿ ಕೇಳ್ತಿದ್ಯಲ್ಲ. ನೀನ್ ಹೋಗಮ್ಮ. ಥ್ಯಾಂಕ್ಸ್ ಬಾಲಾಜಿ. ಏ ಸಿದ್ದು, ನೀನ್ ಅನ್ಕೊಂಡಿರೋದನ್ನ ಇವತ್ತಾಗಕ್ ಬಿಡಲ್ಲ ಕಣೋ. ಬೀರುಲಿರೋ ದುಡ್ಡನ್ನ ತೆಗೆದು ಆ ಸಿದ್ದು ಕೊಟ್ಟು ಕಳಿಸ್ಬಿಡ್ಬೇಕು. ಈ ಮದ್ವೆನ ಇಲ್ಲಿಗೆ ನಿಲ್ಲಿಸ್ಬೇಕು. ಸಂಪಾದನ ಇನ್ ಮುಂದೆ ಅವನು ಭೇಟಿ ಆಗದಿರೋ ಹಾಗೆ ಮಾಡ್ಬೇಕು. ನೀನೆಲ್ಲಿಗೆ? ಹಾ, ಅಡ್ಗೆ ಮನೆಗೆ ಬರ್ತೀರಾ ಜೊತೆಗೆ? ದೀಪಕ್ ಹಾಕೋದಿಕ್ಕೆ ಎಣ್ಣೆ ತರೋಣ ಅಂತ. ನಿನ್ ಸೋದರತೆ ಮಾತ್ ಸಹಿಸೋಕಾಗ್ದೆ ನಿಮ್ ಸೋದ್ರ ಮಾವ ಇನ್ನು ಊರಿಗೆ ಬಂದಿಲ್ಲ ಅನ್ಸುತ್ತೆ. ಅಮ್ಮ ಪಾರ್ವತಿ ದೇವಿ, ಹೀಗಾದ್ರೂ ಸಿದ್ದು ಬಗ್ಗೆ ಎಲ್ಲಾರ್ಗೂ ಗೊತ್ತಾಗ್ಬೇಕು. ಈ ಮದ್ವೆ ನಿಂತು ಹೋಗ್ಬೇಕಮ್ಮ. ಹಲೋ. ಲೋ ಸಿದ್ದು, ನಿನಗೆ ಬೇಕಾಗಿರೋ ದುಡ್ಡನ್ನ ಬ್ಯಾಗಲ್ಲಿ ಹಾಕಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ. ಅದನ್ನ ತಗೊಂಡು ಹೊರಟೋಗು. ಮತ್ತೆ ಈ ಮನೇಲಾಗ್ಲಿ ಅಥವಾ ಈ ಊರಲ್ಲಾಗ್ಲಿ ಎಲ್ಲಾದ್ರೂ ಕಾಣಿಸ್ದೆ ಅಂದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತಲ್ವಾ? ಗೊತ್ತು ಅದ್ಗೆ. ತಗೊಂಡು ಮೊದ್ಲು ಹೊರಟೋಗು.
ನಮಸ್ಕಾರ ಭೂಪತಿಯವರೇ. ಏರ್ಪಾಡೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮೊಮ್ಮಗಳು ಮದುವೆ ಮತ್ತೆ ಸುತ್ತಮುತ್ತ 40 ಊರಿನವರು ಹೊಗಳ್ಕೋಬಾರ್ದಾ? ಹೌದೌದು. ಪಾರ್ವತಿ, ಏನಿದು? ಕಳಿಸ್ಬೇಕಾದ್ರೆ ಬರ್ಬೇಕಾದ ಕಣ್ಣೀರು ಈಗಲೇ ಬರ್ತಿದೆ. ಬರ್ದೇನೆ ಹೇಗಿರುತ್ತೀರಿ, ಆದ್ರೆ ಇದು ಆನಂದ ಬಾಷ್ಪ. ಅಂದ್ರೆ ನನ್ನ ಮೊಮ್ಮಗಳನ್ನ ಮದುವೆ ಆಗೋದಕ್ಕೆ ಮುಂದೆ ಯಾರು ಬರೋದಿಲ್ಲ ಅಂತ, ಬಂದ್ರು ದುಡ್ಡಿಗೋಸ್ಕರ ಬರ್ತಾರೆ ಅಂತ ಅವತ್ತು ಪಂಕಜಾಕ್ಷಿ ಹೇಳಿದ ಮಾತುಗಳು ಇನ್ನೂ ನನ್ನ ಕಿವಿಲ್ ಕೇಳ್ತಾನೆ ಇದೆ. ಆದ್ರೆ ಹಾಗಂದಿದ್ದು ಕೂಡ ಒಳ್ಳೇದೇ ಆಯ್ತು ರೀ. ಇಲ್ಲ ಅಂದಿದ್ರೆ ಕಲ್ಯಾಣಿಗೆ ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಆಗ್ಲೇ ಬರ್ತಿರ್ಲಿಲ್ಲ. ನಮ್ಮನೇಲೇ ಇದ್ದ ಸಂಬಂಧ ಆಗ್ತಾನೂ ಇರ್ಲಿಲ್ಲ. ನೀವ್ ಹೇಳ್ದ ಹಾಗೆ ಕಳಿಸ್ಬೇಕಾದ್ರೆ ನನ್ನ ಕಣ್ಣೀರ್ ಬರಲ್ಲ ರೀ. ಯಾಕಂದ್ರೆ ಕಲ್ಯಾಣಿ ಮದ್ವೆ ಆದ್ರೂ ನಮ್ಮ ಕಣ್ಮುಂದೆ ಇರ್ತಾಳೆ. ಕಲ್ಯಾಣಿ ಪ್ರೀತಿ ಮಾಡಿ ಒಳ್ಳೆ ಕೆಲಸ ಮಾಡಿದಾಳೆ ರೀ. ನಾವೆಷ್ಟೇ ಊರ್ ಹುಡುಕಿದ್ರು ಸಿದ್ದು ಅಂತ ಒಳ್ಳೆ ಅವನನ್ನ ನಾ ಹುಡ್ಕೋದಕ್ಕಾಗ್ತಿರ್ಲಿಲ್ಲ ರೀ. ನಿಜಾನೇ ಪಾರ್ವತಿ, ಆ ಭಗವಂತ ಏನೇ ಮಾಡಿದ್ರು ನಮಗೋಸ್ಕರ ಅಂತಾನೆ ನಾವು ಅಂದ್ಕೋಬೇಕು. ಈಶ್ವರ, ನಾನಂತೂ ಬಾಯ್ ಬಿಟ್ಟು ಹೇಳೋಕ್ಕಾಗ್ತಾ ಇಲ್ಲ. ಅಪ್ಪ ಅಮ್ಮನ ಆನಂದ ನೋಡ್ತಾ ಇದ್ರೆ ಮದ್ವೆ ನಿಂತು ಹೋದ್ರೆ ಏನಾಗ್ಬಿಡ್ತಾರೋ ಅನ್ನೋ ಭಯ ಬೇರೆ ಕಾಡ್ತಾ ಇದೆ. ಇನ್ನೊಂದು ಕಡೆ ಸಿದ್ದು ಕೊಟ್ಟಿರೋ ಮಾತಿನ ತಪ್ಪಿ ಕಲ್ಯಾಣಿ ಕುತ್ತಿಗೆ ಎಲ್ಲಿ ತಾಳಿ ಕಟ್ಟಿ ಅವಳ ಜೀವನನ ನಾಶ ಮಾಡ್ಬಿಡ್ತಾನೋ ಅಂತ ಕೂಡ ಭಯ ಆಗ್ತಾ ಇದೆ ನನಗೆ. ನಮಸ್ಕಾರ. ನಮಸ್ಕಾರಮ್ಮ. ಬನ್ರಮ್ಮ. ಬನ್ನಿ. ಏನ್ ಯೋಚನೆ ಮಾಡ್ತಿದ್ಯಾ ಅನುಪಮ? ಮಗಳು ಮದ್ವೆ ನಡೀತಿದ್ರೆ ಸಂಭ್ರಮದಲ್ಲಿ ಸಂತೋಷ ಎಲ್ಲ ನಿನ್ನ ಮುಖದಲ್ಲಿ ಕಾಣಿಸ್ಬೇಕೆ ಹೊರತು ಮನ್ಸಲ್ಲಿ ಏನೋ ಯೋಚನೆ ಇಟ್ಕೊಂಡಿರೋ ಹಾಗೆ ಕಾಣ್ತಿದ್ಯಲ್ಲ. ಯೋಚನೆನಾ? ಅಂಥದ್ದೇನೂ ಇಲ್ಲಮ್ಮ. ಏರ್ಪಾಡುಗಳೆಲ್ಲ ಸರಿಯಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀವು ಯಾವ ಯೋಚನೆನೂ ಇಟ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಏರ್ಪಾಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ. ಅತ್ತೆ, ಮದ್ವೆ ಮಂಟಪದ ಮೇಲೆ ಬೇಕಾಗಿರೋದನ್ನ ಎಲ್ಲಾನು ಇಟ್ಟಿದ್ದೀನಿ. ಏನು ಮರ್ತೋಗಿಲ್ಲ ತಾನೇ? ನೀವ್ ಹೇಳಿದ್ನೆಲ್ಲ ಪೇಪರ್ ಮೇಲೆ ಬರ್ಕೊಂಡು ತಂದಿಟ್ಟಿದ್ದೀನಿ. ಒಳ್ಳೇದು. ನಾನು ಹೋಗಿ ಈಗಲೇ ಸಿದ್ದುನ ಹೊರಟೋಗು ಅಂತ ಹೇಳಬೇಕು. ಒಂದ್ ವೇಳೆ ಹಸೆ ಮನೆ ಮೇಲೆ ಬಂದ್ಬಿಟ್ರೆ ಸಿದ್ದುನ ಹೊರಟೋಗು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅಮ್ಮ, ಏರ್ಪಾಡೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬರ್ತೀನಿ. ಸರಿ. ಯಾಕಾಗ್ ನೋಡ್ತಿದ್ಯಾ ಅನುಪಮ? ಹೋಗು. ಅನುಪಮಮ್ಮ ಕೋಟಿ ಕೊಡ್ತೀನಿ ಅಂದ್ರು, ಇನ್ನೂ ಬಂದಿಲ್ಲ. ಮುಹೂರ್ತ ಬೇರೆ ಹತ್ರ ಬರ್ತಿದೆ. ಒಂದು ಕಡೆ ದಮಯಂತಿ ಅದಕ್ಕೆ ₹1,00,00,000 ಬಚ್ಚಿಟ್ಟಿದ್ದೀನಿ, ಬಂದು ತಗೊಂಡು ಹೋಗು ಅಂತಿದ್ದಾಳೆ. ಅಂದರೆ ಇಬ್ರು ಸೇರಿ 2 ಕೋಟಿ ಕೊಡ್ತಿದ್ದಾರಾ? ಸಿದ್ದು, ನೀನು ಮಾಮೂಲಿಯಾಗಿ ನರಿ ಬಾಲನ ತುಳಿದಿಲ್ಲ. ಅನುಪಮಮ್ಮ ಬರ್ತಿದ್ದಾಗೇನೆ ಕೋಟಿ ತಗೊಂಡು ಅಲ್ಲಿಂದ ಮನೆಗೆ ಹೋಗಿ ಕೋಟಿ ತಗೊಂಡು ಜಂಪ್. ಎಸ್, ಏನಮ್ಮ ಇಷ್ಟು ಲೇಟು? ಇನ್ನು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಹಸೆ ಮಣೆ ಮೇಲೆ ಕೂರಿಸ್ತಿದ್ರು. ಎಲ್ಲಿಗೂ ಹೋಗಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಕಲ್ಯಾಣಿ ಕತ್ತಿಗೆ ತಾಳಿ ಕಟ್ಟಬೇಕಾಗಿ ಬರ್ತಿತ್ತು. ಪಾಪ ಕಲ್ಯಾಣಿ ಜೀವನ ನಾಶ ಆಗ್ತಿತ್ತು. ಹೌದು, ಬರೀ ಕೈಯಲ್ಲಿ ಬಂದಿದ್ಯಲ್ಲಮ್ಮ, ₹1,00,00,000 ತಗೊಂಡು ಬರ್ಲಿಲ್ವಾ? ಇಲ್ಲಿಗೆ ತಗೊಂಡು ಬರೋದಕ್ಕಾಗ್ಲಿಲ್ಲ. ಆದ್ರೆ ಬೀರುನಲ್ಲಿ ಅದು ಭದ್ರವಾಗಿದೆ. ತಗೋ, ಇನ್ನೊಂದು ಬೀಗದ ಕೈ. ಅಮ್ಮನಿಗೆ ಗೊತ್ತಾಗ್ದಿರೋ ಹಾಗೆ ಇನ್ನೊಂದು ಬೀಗದ ಕೈ ಮಾಡಿಸಿದ್ದೆ. ದುಡ್ಡು ತಗೊಂಡು ನೀನು ಇಲ್ಲಿಂದ ಹೋಗು. ಮತ್ಯಾವ ಕಾರಣಕ್ಕೂ ಕಲ್ಯಾಣಿ ಸಂಪದಳ ಜೀವನಕ್ಕೆ ನೀನು ಬರ್ಕೊಡ್ದು. ಹೆತ್ತ ಮಗಳಾಗ್ದಿದ್ರು ಕಲ್ಯಾಣಿ ಸಂಪದಂಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಮ್ಮ. ಹ್ಯಾಟ್ಸ್ ಆಫ್. ಒಪ್ಕೋತೀನಿ, ನಿನ್ನಂತ ಒಳ್ಳೆಯವಳನ್ನ ನಾನು ಎಲ್ಲೂ ನೋಡಿಲ್ಲಮ್ಮ. ನನಗೆ ನೀನು ಹೊಗಳಿಕೆ ಬೇಕಾಗಿಲ್ಲ ಸಿದ್ದು. ನೀನು ಈ ಶಿವ ಪಾರ್ವತಿ ಕುಟುಂಬದಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು. ಆ ವಿಷಯದಲ್ಲಿ ನಾನು ಲೇಟ್ ಮಾಡಲ್ಲಮ್ಮ. 10 ನಿಮಿಷದಲ್ಲಿ ದುಡ್ಡು ತಗೊಂಡು 11 ನಿಮಿಷದಲ್ಲಿ ಊರು ದಾಟಿ ಹೋಗ್ತಾ ಇರ್ತೀನಿ. ಅಮ್ಮ, ಇಲ್ಲಿದ್ದೀರಾ?
ನಿಮ್ಗೋಸ್ಕರನೇ ಎಲ್ಲ ಕಡೆ ಹುಡುಕ್ತಿದ್ದೆ. ಆಕಳ ತುಪ್ಪ ಎಲ್ಲಿದೆಯೋ ಕಾಣಿಸ್ತಿಲ್ಲ. ಮೊದ್ಲದನ್ ಕೊಟ್ಟು ಆಮೇಲೆ ನಿಮ್ಮ ಅಳಿಯ ಆಗೋನ್ ಜೊತೆ ಆರಾಮಾಗಿ ಮಾತಾಡ್ಕೊಳ್ಳಿ. ಲೇ ಸಿದ್ದು, 5 ನಿಮಿಷದಲ್ಲಿ ಪುರೋಹಿತರು ಕರೀತಾರೆ, ರೆಡಿ ಆಗಿರೋ. ಸರಿ ಅಕ್ಕ. ಅಮ್ಮ ಬನ್ನಿಮ್ಮ, ಹೋಗೋಣ. ಬನ್ನಿಮ್ಮ. ಮದ್ವೆ ಗಂಡನ್ ಕರೀರಿ ಅಂತ ಪುರೋಹಿತರು ಕರೆಯೋದ್ರೊಳಗೆ ದುಡ್ಡು ತಗೊಂಡು ಸಂಪದನ್ ಭೇಟಿ ಮಾಡಬೇಕು.